ಓಂ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಆರ್ಕೆ ಟಿವಿಗೆ ಸ್ವಾಗತ. ಈ ದಿನದ 12 ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. 27/2/2025 ಗುರುವಾರ, ಅಮಾವಾಸ್ಯ, ಧನಿಷ್ಠ ನಕ್ಷತ್ರ, ಶಿವಯೋಗ, ಚತುಷ್ಪಾದ ಕರಣ. ಮೊದಲನೆಯದಾಗಿ ಮೇಷರಾಶಿ. ಪ್ರಯಾಣದಲ್ಲಿ ಶುಭ, ಮಾತಿನಿಂದ ಭೂಲಾಭ, ತಂದೆಗೆ ಧನಲಾಭ, ಉದ್ಯೋಗ ಲಾಭ, ವೃತ್ತಿಯಲ್ಲಿ ಬಡ್ತಿ, ಕುಟುಂಬಕ್ಕಾಗಿ ಧನ ವ್ಯಯವಾಗುವುದು. ವೃಷಭ ರಾಶಿ. ವ್ಯಾಪಾರದಲ್ಲಿ ಲಾಭ, ಸಂಗಾತಿಗಾಗಿ ಧನವ್ಯಯ, ಸಾಲ ಕೊಟ್ಟಿದ್ದ ಹಣ ಹಿಂದಿರುಗಿ ಬರುವುದು, ಉದ್ಯೋಗ ಲಾಭ, ಪ್ರಶಂಸೆ, ಸಂಗಾತಿಗಾಗಿ ಚಿಂತೆ ಮಾಡುವಿರಿ. ಮಿಥುನ ರಾಶಿ. ವ್ಯವಹಾರದಲ್ಲಿ ಅಡಚಣೆ, ಮಾತಿನ ಮೇಲೆ ಎಚ್ಚರವಿರಲಿ, ವೃತ್ತಿಯಲ್ಲಿ ಧನ ನಷ್ಟ, ಸಂಗಾತಿಯಿಂದ ಧನವ್ಯಯ, ಗುರುವಿನಿಂದ ಜ್ಞಾನೋದಯವಾಗುವುದು. ಕಟಕ ರಾಶಿ. ಉದ್ಯೋಗದಲ್ಲಿ ನಷ್ಟ, ವ್ಯಾಪಾರದಲ್ಲಿ ನಷ್ಟ, ತಂದೆಗೆ ಧನಲಾಭ, ಸಾಲದ ಹಣ ಬರುವುದು, ಸಂಗಾತಿಯಿಂದ ಕಿರಿಕಿರಿಯಾಗುವುದು. ಸಿಂಹ ರಾಶಿ. ವಾಹನ ಲಾಭ, ಭೂ ಖರೀದಿ ಲಾಭ, ತಂದೆಯಿಂದ ಲಾಭ, ಮಕ್ಕಳಿಗೆ ಉದ್ಯೋಗ, ವೃತ್ತಿಯಲ್ಲಿ ಕಿರಿಕಿರಿ, ಸಂಗಾತಿಯಿಂದ ಸಾಲ ಪರಿಹಾರವಾಗುವುದು. ಕನ್ಯಾ ರಾಶಿ. ಪ್ರಯಾಣದಿಂದ ಉದ್ಯೋಗ ಲಾಭ, ಒಡ ಹುಟ್ಟಿದವರಿಗೆ ಉದ್ಯೋಗ, ನೆರೆಹೊರೆಯವರಿಂದ ಸಹಾಯ, ತಾಯಿಯಿಂದ ಮಾರ್ಗದರ್ಶನ, ಸಂಗಾತಿಯಿಂದ ಲಾಭ, ಮಕ್ಕಳಿಂದ ಮಾನಸಿಕ ಕಿರಿಕಿರಿಯಾಗುವುದು. ತುಲಾ ರಾಶಿ. ವ್ಯಾಪಾರದಲ್ಲಿ ಲಾಭ, ಸಂಗಾತಿಯಿಂದ ಸಹಾಯ, ಪ್ರಯಾಣದಿಂದ ನಷ್ಟ, ಸಾಲದ ಹಣದಿಂದ ನಷ್ಟ, ತಾಯಿಯಿಂದ ವ್ಯಾಪಾರ ಲಾಭ, ಪ್ರಶಂಸೆ, ಮಕ್ಕಳಿಂದ ಧನವ್ಯಯವಾಗುವುದು. ವೃಶ್ಚಿಕ ರಾಶಿ. ಮಾನಸಿಕ ಕಿರಿಕಿರಿ, ಸಂಗಾತಿಯಿಂದ ಧನಲಾಭ, ವಿದ್ಯಾರ್ಥಿಗಳಿಗೆ ಶುಭ, ಪ್ರಯಾಣದಿಂದ ಲಾಭ, ವಾಹನ ಲಾಭ, ಮನೆಯಲ್ಲಿ ಶುಭ ಕಾರ್ಯ ನಡೆಯುವುದು. ಧನಸ್ಸು ರಾಶಿ. ಸಂಗಾತಿಯ ಜೊತೆ ಮನಸ್ತಾಪ, ಮಾತಿನ ಮೇಲೆ ಎಚ್ಚರವಿರಲಿ, ಮಕ್ಕಳಿಂದ ಲಾಭ, ಸಾಲ ಬಾಧೆ, ಮನೆಯಲ್ಲಿ ಕಿರಿಕಿರಿ, ಕುಟುಂಬದವರಿಂದ ಪ್ರಯಾಣ ಮಾಡುವಿರಿ. ಮಕರ ರಾಶಿ. ವ್ಯಾಪಾರದಲ್ಲಿ ಲಾಭ, ಸಾಲ ಪರಿಹಾರ, ಪ್ರಯಾಣದಿಂದ ಲಾಭ, ಒಡ ಹುಟ್ಟಿದವರಿಗೆ ಋಣಬಾಧೆ, ನೆರೆಹೊರೆಯವರಿಂದ ಪ್ರಶಂಸೆ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ಕುಂಭರಾಶಿ. ಮಕ್ಕಳಿಗಾಗಿ ಪ್ರಯಾಣ, ವ್ಯಾಪಾರದಲ್ಲಿ ಲಾಭ, ನೀರಿನ ವ್ಯಾಪಾರಿಗಳಿಗೆ ಲಾಭ, ಕುಟುಂಬದವರಿಂದ ಪ್ರಯಾಣ, ಮಾನಸಿಕ ದುಃಖ, ಆರೋಗ್ಯದ ಬಗ್ಗೆ ಎಚ್ಚರವಿರಲಿ. ಮೀನರಾಶಿ. ತಾಯಿಯಿಂದ ಧನಲಾಭ, ತಂದೆಗೆ ಪ್ರಯಾಣ, ಉದ್ಯೋಗಕ್ಕಾಗಿ ಪ್ರಯಾಣ, ಧನ ನಷ್ಟ, ಒಡ ಹುಟ್ಟಿದವರಿಂದ ನಷ್ಟವಾಗುವುದು. ಇದೇ ತರ ದಿನ ಭವಿಷ್ಯಕ್ಕಾಗಿ ನೋಡ್ತಾ ಇರಿ ಆರ್ಕೆ ಟಿವಿ ಕನ್ನಡ. ಧನ್ಯವಾದ.